ನಮಸ್ತೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇದು SCB 5 ಸ್ಟಾರ್ ಆನ್ಲೈನ್ ಕ್ಲಾಸಸ್. ನಾವು ನಿಮ್ಮ SC ಬಿರಾದರ್ ಪ್ರೆಸೆಂಟ್ ಮಾಡ್ತಾ ಇರೋದು. ಸೊ ಇವತ್ತಿನ ಒಂದು ಕ್ಲಾಸಲ್ಲಿ 2021ನೇ ಇಸ್ವಿಯಲ್ಲಿ ನಡೆದಂತಹ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಪ್ರಶ್ನೆಗಳನ್ನು ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಹೀಗಾಗಿ ಒನ್ಸ್ ಅಗೇನ್ ವೆಲ್ಕಮ್ ಟು ಆಲ್ ಫಾರ್ ದಿಸ್ ಇಂಪಾರ್ಟೆಂಟ್ ಕ್ಲಾಸ್ ಅಂತ ಹೇಳ್ತಾ ನಮ್ಮ ಒಂದು ಕ್ಲಾಸನ್ನು ಶುರು ಮಾಡೋಣ. ಸಮಾಜ ವಿಜ್ಞಾನ ಪ್ರಮುಖ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ ಬನ್ನಿ. 81ನೇ ಪ್ರಶ್ನೆ ನೋಡ್ರಿ. ಸಿರಿಧಾನ್ಯಗಳನ್ನು ಬರಗಾಲದ ಮಿತ್ರರೆಂದು ಕರೆಯಲು ಕಾರಣ. ಸೊ ಯಾಕೆ ನಾವು ಬರಗಾಲದ ಮಿತ್ರರೆಂದ ಸಿರಿಧಾನ್ಯನ್ನೇ ಕರಿತೀವಿ? ಯಾಕಂದರೆ ಆಪ್ಷನ್ಸ್ ನೋಡಿ. ಭಾರತದಲ್ಲಿ ಬೆಳೆಯಲು ಸಾಧ್ಯವಿಲ್ಲ. ನೋ, ಭಾರತದಲ್ಲಿ ನಾವು ಬೆಳಿಬೋದು, ಹೀಗಾಗಿ ಆಗಲ್ಲ. ಅಧಿಕ ನೀರಿನ ಅವಶ್ಯಕತೆ ಇದೆಯಾ? ಇಲ್ಲ, ಅಧಿಕ ನೀರು ಅವಶ್ಯಕತೆ ಇಲ್ಲ. ಬಿ ಕೂಡ ಆಗಲ್ಲ. ಇನ್ನು ಅಧಿಕ ರಾಸಾಯನಿಕ ಗೊಬ್ಬರದ ಅವಶ್ಯಕತೆ ಇದೆ? ಇಲ್ಲ, ಹೆಚ್ಚೇನು ಅವಶ್ಯಕತೆ ಇಲ್ಲ. ನೆಕ್ಸ್ಟು ಕಡಿಮೆ ನೀರಿನಲ್ಲಿ ಬೆಳೆಯಬಹುದು. ಎಸ್, ಇದು ಸಿರಿಧಾನ್ಯಗಳನ್ನು ನಾವು ಬೆಳೀಲಿಕ್ಕೆ ಸಾಕಷ್ಟು ನೀರು ಬೇಕಾಗಿಲ್ಲ, ಕಡಿಮೆ ನೀರಿನಲ್ಲೇ ಬೆಳಿಬೋದು. ಹೀಗಾಗಿ ಇದು ಬರಗಾಲದ ಮಿತ್ರರೆಂದು ಕರೀತಾರ. ಬರಗಾಲ ಅಂದ್ರೇನು? ಮಳೆನೇ ಇರಲ್ಲ. ಹಾಗಾಗಿ ಕಡಿಮೆ ನೀರಿನಲ್ಲಿ ಅದನ್ನು ಬೆಳಿಬೋದು. ಹೀಗಾಗಿ ಮಳೆ ಅವಶ್ಯಕತೆ ಇರುವುದಿಲ್ಲ. ಹೀಗಾಗಿ ಸಿರಿಧಾನ್ಯಗಳನ್ನು ಬರಗಾಲದಲ್ಲಿ ನಾವು ಬೆಳಿತೀವಿ. ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. 82ನೇ ಪ್ರಶ್ನೆ. ಹ್ಯಾಲಿ ಎಂಬುದು ಏನು? ನಕ್ಷತ್ರನ, ಉಪಗ್ರಹನ, ಧೂಮಕೇತುನ, ಗ್ರಹಣ? ಹ್ಯಾಲಿ ಎಂಬುದು ಧೂಮಕೇತು. ಹೌದಾ? ಈ ಧೂಮಕೇತು 76 ವರ್ಷಕ್ಕೊಮ್ಮೆ ಕಾಣಿಸುತ್ತೆ ಅನ್ನೋದು ನೆನಪಿನಲ್ಲಿಡಬೇಕಾದಂಥ ವಿಷಯ. ಇನ್ನು ಭಾರತದ ಆಹಾರದ ಕಣಜಗಳು ಅಂತ ನಾವು ಯಾವುದನ್ನು ಕರಿತೀವಿ? ಬೆಟ್ಟಗಳನ್ನು, ನದಿ ದಂಡೆಗಳನ್ನು, ಕರಾವಳಿಗಳನ್ನು ಅಥವಾ ಫಲವತ್ತಾದ ಬಯಲುಗಳನ್ನು? ಸರಿಯಾದ ಉತ್ತರ ಯಾವುದಂದರೆ ಫಲವತ್ ಬಯಲು ಭೂಮಿಗಳನ್ನು. ಸೊ ಏನಂತ ಕರಿತೇವೆ ನಾವು? ಭಾರತದ ಆಹಾರ ಕಣಜಗಳು ಅಂತ ಕರಿತೀವಿ. ನೆಕ್ಸ್ಟ್ 84ನೇ ಪ್ರಶ್ನೆ ನೋಡ್ರಿ. ಅರಾವಳಿಯ ಸರಣಿಯ ಅತಿ ಎತ್ತರದ ಶಿಖರ ಯಾವುದು? ಸೊ ಅರಾವಳಿಯ ಸರಣಿಯ ಅತಿ ಎತ್ತರದ ಶಿಖರ ಗುರು ಶಿಖರ. ಸೊ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ. 85ನೇ ಪ್ರಶ್ನೆ. ಡೂನ್ ಎಂದರೆ ಪರ್ವತದ ತಗ್ಗುಭಾಗದ ಸಮತಟ್ಟಾದ ಪ್ರದೇಶನ, ಕಂದರವಾಗಿದೆ ಅಂದ್ರೆ ತಗ್ಗಾದ ಪ್ರದೇಶ ಅಂತಲೇ ಅರ್ಥ. ತೀರಾ ಎತ್ತರವಾದಂತಹ ಪ್ರದೇಶಕ್ಕೆ ನಾವು ಡೂನ್ ಅಂತ ಕರಿತೇವ, ಅಥವಾ ಆಳವಾಗಿರುವಂತಹ ಪ್ರದೇಶನ? ಸೊ ಡೂನ್ ಎಂದರೆ ಎ ಇಸ್ ದ ರೈಟ್ ಆನ್ಸರ್. ಪರ್ವತದ ತಗ್ಗುಭಾಗದ ಸಮತಟ್ಟಾದ ಪ್ರದೇಶ. ಡೂನ್ಗಳನ್ನು ನಾವು ಹಿಮಾಲಯ ಒಂದು ಪರ್ವತದಲ್ಲಿರುವಂತಹ ಅದರೊಂದು ಪ್ರದೇಶದಲ್ಲಿ ನಾವು ನೋಡ್ಬೋದು. ನೆಕ್ಸ್ಟ್ 86ನೇ ಪ್ರಶ್ನೆ ನೋಡ್ರಿ. ಸೌರವ್ಯೂಹ ಕೇಂದ್ರಿತ ಮಾದರಿಯನ್ನು ಮೊದಲು ಪ್ರತಿಪಾದಿಸಿದವರು ಯಾರು? ಸೊ ಯಾರೆಂದರೆ ಆರ್ಯಭಟ್ಟ. ಸೊ ಸರಿಯಾದ ಉತ್ತರ ಯಾವುದಿಲ್ಲಿ? ಬಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ನೋಡ್ರಿ. 87ನೇ ಪ್ರಶ್ನೆ. ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಮೀರಾಬಾಯಿ ಚಾನೂರವರು ಬೆಳ್ಳಿ ಪದಕವನ್ನು ಈ ಕ್ರೀಡೆಯಲ್ಲಿ ಪಡೆಯುತ್ತಾರೆ. ಯಾವ ಕ್ರೀಡೆಯಲ್ಲಿ? ಭಾರ ಎತ್ತುವ ಸ್ಪರ್ಧೆಯಲ್ಲಿ ಪಡೆಯುತ್ತಾರೆ. 49 kg ಇರ್ತಕ್ಕಂಥ ಒಂದು ಭಾರವನ್ನು ಅವರು ಎತ್ತಿ ಬೆಳ್ಳಿ ಪದಕವನ್ನು ಪಡೆಯುತ್ತಾರೆ. ನೆಕ್ಸ್ಟ್ ನೋಡ್ರಿ ಪ್ರಶ್ನೆ. 88ನೇ ಪ್ರಶ್ನೆ. ಅಶೋಕ ಸ್ತಂಭದ ಮೇಲ್ಭಾಗದಲ್ಲಿ 4 ಸಿಂಹಗಳುಳ್ಳ ಸಿಂಹ ಬೋಧಿಗೆ ಇರುವುದು. ಇದು ನಮ್ಮ ರಾಷ್ಟ್ರೀಯ ಲಾಂಛನವೂ ಕೂಡ. ಸೊ ಎಲ್ಲಿತ್ತಪ್ಪ ಅಂದರೆ ಸಾರನಾಥದಲ್ಲಿ ಐತಿ. ಹೀಗಾಗಿ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ. 89ನೇ ಪ್ರಶ್ನೆ. ಭಾರತದ ರಾಷ್ಟ್ರಗೀತೆ ರಚಿಸಿದವರು ಯಾರು? ಯಾವುದು? ಜನಗಣಮನವನ್ನು ರಚಿಸಿದವರು ಯಾರು ಅಂತ ಕೇಳ್ತಾ ಇದ್ದಾರೆ. ಸೊ ಸರಿಯಾದ ಉತ್ತರ ಯಾವುದಿಲ್ಲಿ? ರವೀಂದ್ರನಾಥ್ ಟಾಗೋರ್. ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಏನಿದೆ? 90ನೇ ಪ್ರಶ್ನೆ. ಮರುಭೂಮಿಯ ಹಡಗು ಅಂತ ನಾವು ಯಾವುದನ್ನು ಕರಿತೀವಿ? ಹದ್ದುವನ್ನು ಕರೆಯೋಕ್ಕಾಗುತ್ತಾ? ಒಂಟೆಯನ್ನು, ಹಾವನ್ನು ಅಥವಾ ಹುಲಿಯನ್ನು? ಸರಿಯಾದ ಉತ್ತರ ಯಾವುದಿಲ್ಲಿ? ಬಿ ಆಗಿದೆ. ಒಂಟೆಯನ್ನು ನಾವು ಮರುಭೂಮಿಯ ಹಡಗು ಅಂತ ಕರಿತೀವಿ. ಯಾಕಂದರೆ ಎಲ್ಲ ಜನರು ಅಲ್ಲಿ ಯಾವುದೇ ಒಂದು ವಾಹನವಾಗಿ ಅದನ್ನು ಬಳಕೆ ಮಾಡ್ತಾರೆ. ನೆಕ್ಸ್ಟ್ ನೋಡ್ರಿ. 91ನೇ ಪ್ರಶ್ನೆ. ಹಗೆಯು ಎಂದರೆ ಏನು? ನೀರು ಸಂಗ್ರಹಿಸುವ ವಿಧಾನನ? ಅಲ್ಲ. ಹಣ ಸಂಗ್ರಹಿಸುವ ವಿಧಾನನ? ನೋ. ಔಷಧಿ ಸಂಗ್ರಹಿಸುವ ವಿಧಾನನ? ಅಲ್ಲ. ಇದು ಒಂದು ಹಳೆಯ ವಿಧಾನ, ಪ್ರಾಚೀನ ವಿಧಾನ. ಇದು ಏನಪ್ಪ ಅಂದ್ರೆ ಧಾನ್ಯಗಳ ಸಂಗ್ರಹಣೆ ಮಾಡುವಂಥ ಒಂದು ಸಾಂಪ್ರದಾಯಿಕ ವಿಧಾನ. ಹೀಗಾಗಿ ಡಿ ಈಸ್ ದ ರೈಟ್ ಆನ್ಸರ್. ಡಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ. 92ನೇ ಪ್ರಶ್ನೆ ನೋಡ್ರಿ. ಏನೈತಿ? ಕಲ್ಪನಾ ಚಾವ್ಲಾರ ನಂತರ ಬಾಹ್ಯಾಕಾಶಕ್ಕೆ ಹಾರಿದ 2ನೇ ಭಾರತೀಯ ಮೂಲದ ಮಹಿಳೆ ಯಾರು? ಯಾರೆಂದರೆ ಶಿರೀಷಾ ಬಾಂಡ್ಲಾ. ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ ಪ್ರಶ್ನೆ. 93ನೇ ಪ್ರಶ್ನೆ.
ಕರ್ನಾಟಕದ ರಾಜ್ಯದ ರಾಜಧಾನಿ ಯಾವುದು? ಸರಿಯಾದ ಉತ್ತರ ಯಾವುದಂದ್ರೆ ಬೆಂಗಳೂರು ಆಗಿದೆ, ಕರ್ನಾಟಕ ರಾಜ್ಯದ ರಾಜಧಾನಿ. 94ನೇ ಪ್ರಶ್ನೆ ನೋಡ್ರಿ, ಕೃಷ್ಣರಾಜಸಾಗರ KRS ಅಣೆಕಟ್ಟು ಇರುವಂತಹ ಜಿಲ್ಲೆ ಯಾವುದು? ಸೊ ಜಿಲ್ಲೆ ಯಾವುದು? ಶಿವಮೊಗ್ಗದಲ್ಲಿದೆಯಾ? KRS ಡ್ಯಾಮ್ ಬಾಗಲಕೋಟೆಯಲ್ಲ? ನೋ. ಮಂಡ್ಯದಲ್ಲಿದೆಯಾ ಅಥವಾ ಮೈಸೂರದಲ್ಲಿದೆಯಾ? ಸೊ ಇರೋದು ಮಂಡ್ಯದಲ್ಲಿ, ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ನೆಕ್ಸ್ಟ್ 95ನೇ ಪ್ರಶ್ನೆ, ಕರ್ನಾಟಕದ ಹೆಬ್ಬಾಗಿಲು ಅನ್ನು ನಾವು ಯಾವುದನ್ನು ಕರಿತೀವಿ? ಕಾಂಡ್ಲಾನ, ವಿಶಾಖಪಟ್ಟಣನ, ಮರ್ಮಗೋವನ, ಮಂಗಳೂರು ಬಂದೂರನ? ಸೊ ಸರಿಯಾದ ಉತ್ತರ ನವಮಂಗಳೂರು ಬಂದರು. ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 96ನೇ ಪ್ರಶ್ನೆ, ಭೂಗೋಳದ ಮೇಲೆ ಪೂರ್ವದಿಂದ ಪಶ್ಚಿಮವಾಗಿ ಎಳೆಯಬಹುದಾದಂತಹ ಕಾಲ್ಪನಿಕ ರೇಖೆಗಳು ನಾವೇನಂತ ಕರಿತೀವಿ ಅಂದ್ರ ಅಕ್ಷಾಂಶ ಅಂತ ಕರಿತೀವಿ. ಪೂರ್ವದಿಂದ ಪಶ್ಚಿಮ ಅಂದ್ರೆ ಅಕ್ಷಾಂಶ, ಉತ್ತರದಿಂದ ದಕ್ಷಿಣ ಅಂದ್ರೆ ರೇಖಾಂಶ ಆಗ್ತಿತ್ತು. ಸೊ ಸರಿಯಾದ ಉತ್ತರ ಡಿ ಆಗಿದೆ. ಇನ್ನು 97ನೇ ಪ್ರಶ್ನೆ, ಹೆಣ್ಣು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸರ್ಕಾರ ಜಾರಿಗೆ ತಂದಿರುವಂತಹ ಯೋಜನೆ ಹೆಸರು ಏನು? ಸರಿಯಾದ ಉತ್ತರ ಭಾಗ್ಯಲಕ್ಷ್ಮಿ ಯೋಜನೆ. ಡಿ ಇಸ್ ದ ರೈಟ್ ಆನ್ಸರ್. ಇನ್ನು ರೋಜ್ಗಾರ್ ಯೋಜನೆಯನ್ನ ಯುವಕರಿಗೆ ಉದ್ಯೋಗಕ್ಕೆ ತಂದಿರುವಂತಹ ಯೋಜನೆ. ಆಶ್ರಯ ಯೋಜನೆ ಅಂದ್ರೆ ಒಂದು ವಸತಿ ಸೌಲಭ್ಯಕ್ಕಾಗಿ ನೀಡಿರುವಂತಹ ಒಂದು ಯೋಜನೆ. ಇನ್ನು ನಿರ್ಮಲ ಗ್ರಾಮ ಅಂದ್ರೆ ಗ್ರಾಮ ಒಂದು ಸ್ವಚ್ಛತೆ ಇರುವುದಕ್ಕಾಗಿ ನೀಡಿರುವಂತಹ ಒಂದು ವ್ಯವಸ್ಥೆ. ಹೀಗಾಗಿ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 98ನೇ ಪ್ರಶ್ನೆ ನೋಡ್ರಿ, ಭಾರತದ ರಾಷ್ಟ್ರೀಯ ಪ್ರಾಣಿ ಅಂತ ಹೇಳಿ ಯಾವುದನ್ನ ಕರೆಯಲಾಗಿದೆ? ಸೊ ಭಾರತದ ರಾಷ್ಟ್ರೀಯ ಪ್ರಾಣಿ ಅಂತ ಹೇಳಿ ಹುಲಿ ಅನ್ನ ನಾವು ಕರೆಯಲಾಗಿದೆ. ಯಾವಾಗ ಇದನ್ನ ಕರೆಯಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದ್ರೆ, ಇದನ್ನ ಯಾವಾಗ್ನಿಂದ ಸ್ಟಾರ್ಟ್ ಮಾಡಿದ್ರು ಅಂದ್ರೆ 1972 ಏಪ್ರಿಲ್ನಲ್ಲಿ ಹುಲಿ ಅನ್ನು ನಮ್ಮ ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡಿದ್ರು. ಸೊ ಅಲ್ಲಿಂದ ನಾವು ಹುಲಿಯನ್ನು ರಾಷ್ಟ್ರೀಯ ಪ್ರಾಣಿ ಅಂತಾನೆ ನಾವು ಕರಿತಾ ಇದ್ವಿ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 94ನೇ ಪ್ರಶ್ನೆ, ಇದು ಮುಂಗಾರು ಮಳೆಗಾಲದ ಅವಧಿಯಾಗಿದೆ. ಯಾವುದು ಮಳೆಗಾಲದ ಅವಧಿ? ಸರಿಯಾದ ಉತ್ತರ ಯಾವುದಂದ್ರೆ ಜೂನ್ ತಿಂಗಳಿಂದ ಸೆಪ್ಟೆಂಬರ್ ವರೆಗಿನ ನಾವು ಏನಂತೀವಿ, ಮುಂಗಾರು ಮಳೆಗಾಲದ ಅವಧಿಯಾಗಿತ್ತು. ಯಾಕಂದ್ರೆ ನೈಋತ್ಯ ಮಾರುತಗಳು ಮಳೆಯನ್ನ ತರ್ತಾವು. ಹೀಗಾಗಿ ಜೂನ್ ತಿಂಗಳಿಂದ ಸೆಪ್ಟೆಂಬರ್ ವರೆಗೆ ಮುಂಗಾರು ಮಳೆ ಆಗಿದೆ. ಕೊನೆಯ ಪ್ರಶ್ನೆ ನೋಡ್ರಿ, ಮೌಂಟ್ ಎವರೆಸ್ಟ್ ಶಿಖರ ಏರಿದ ಮೊದಲ ಭಾರತೀಯ ಮಹಿಳೆ ಯಾರು? ಉತ್ತರ ಯಾವುದಂದ್ರೆ ಬಚೇಂದ್ರಿ ಪಾಲ್. ಸೊ ಯಾವಾಗ ಏರಿದ್ರು ಅಂದ್ರೆ ಮೇ 23, 1984 ಅವರು ಏರಿದರು. ಹೀಗಾಗಿ ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದ ಮೊದಲ ಭಾರತೀಯ ಮಹಿಳೆ ಅಂದ್ರೆ ಬಚೇಂದ್ರಿ ಪಾಲ್. ಸೊ ಮೊಟ್ಟ ಮೊದಲಿಗೆ ಏರಿದವರು ಅಂದ್ರೆ ತೇನ್ಸಿಂಗ್ ನೋರ್ಗೆ ಅವರು ಮತ್ತು ಎಡ್ಮಂಡ್ ಹಿಲ್ರಿ ಅವರು, ಇವರಿಬ್ರು ಕೂಡ ಏರಿದ್ರು ಅನ್ನೋದೊಂದು ವಿಷಯ. ಸೊ ಇಲ್ಲಿ ತನಕ ನಾವು ಏನ್ ಮಾಡಿದೀವಿ, 2021ನೇ ಇಸ್ವಿಯಲ್ಲಿ ನಡೆದಿರುವಂತಹ ಎಲ್ಲಾ ವಿಷಯಗಳ ಪ್ರಮುಖ ಪ್ರಶ್ನೆಗಳನ್ನ ಚರ್ಚೆ ಮಾಡಿದ್ವಿ. ಸೊ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ, ನಿಮ್ಮ ಒಂದು ಮಿತ್ರರಿಗೂ ಶೇರ್ ಮಾಡ್ರಿ ಮತ್ತು ಲೈಕ್ ಮಾಡ್ರಿ ಅಂತ ಹೇಳ್ತಾ, ಇಲ್ಲಿ ತನಕ ನಮ್ಮ ಕ್ಲಾಸನ್ನು ವೀಕ್ಷಣೆ ಮಾಡಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಥ್ಯಾಂಕ್ ಯು ಅನ್ನ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸೋಣ. ಹ್ಯಾವ್ ಎ ಗುಡ್ ಡೇ.